ತಮಿಳುನಾಡಿನಲ್ಲಿ ನೂತನ ಸರ್ಕಾರ ಟಿವಿಕೆ ಗೌರ್ಮೆಂಟ್ ಆಡಳಿತಕ್ಕೆ ಬಂದಿದೆ. ಸಿಎಂ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಭರ್ಜರಿ ಜಯ ಗಳಿಸಿ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ತಮಿಳುನಾಡಿನಲ್ಲಿ ಟಿವಿಕೆ ಸಿಎಂ ವಿಜಯ್ ಆಡಳಿತ ನಡೆಸುತ್ತಿದೆ. ಇದು ತಮಿಳುನಾಡಿನ ಸರ್ಕಾರ 23 ನೂತನ ಸಚಿವರ ಸಂಪುಟಕ್ಕೆ ಸೇರಿಕೊಂಡಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ವಿಜಯ್ ಅವರ ಟಿವಿಕೆ ಕಾಂಗ್ರೆಸ್, ಎಡಪಂಥೀಯ ಪಕ್ಷಗಳು ವಿಕೆಸಿ ಮತ್ತು ಐಯುಎಂಎಲ್ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚಿಸಿದ್ದು, ಇದರ ನಂತರ ಮೇ 10ರಂದು ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣವಚನ ಸಮಾರಂಭದಲ್ಲಿ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಜೊತೆಗೆ ಎನ್ ಆನಂದ್, ಸಂಗೋಟಿಯನ್ ಅದವ್, ಅರ್ಜುನ್, ನಿರ್ಮಲ್ ಕುಮಾರ್, ವೆಂಕಟರಮಣ್ ಮತ್ತು ಅರುಣಾರ್ಜ್ ಸೇರಿದಂತೆ 9 ಜನರು ಸಚಿವರು ಅಧಿಕಾರವಾಗಿ ವಹಿಸಿಕೊಂಡರು. ಜೊತೆಗೆ ಅವರ ಖಾತೆಗಳನ್ನು ಸಹ ಹಂಚಿಕೆ ಮಾಡಲಾಯಿತು. ಆದರೆ ಉಳಿದ ಹಲವು ಇಲಾಖೆಗಳಿಗೆ ಸಚಿವರನ್ನು ನೇಮಿಸಿರಲಿಲ್ಲ. ಈ ಹಿನ್ನೆಲೆ ಇಂದು ತಮಿಳುನಾಡು ಸಚಿವ ಸಂಪುಟ ವಿಸ್ತರಣೆ ಮಾಡಲಾಯಿತು. ಬೆಳಗ್ಗೆ 10 ಗಂಟೆಗೆ ರಾಜ್ಯಪಾಲರ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಅರ್ಲೇಕರ್ ಹೊಸ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು. ಇಂದು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ ಸಚಿವರ ವಿವರ: ಸೇಲಂ ದಕ್ಷಿಣ ಕ್ಷೇತ್ರದ ಶಾಸಕ ಪಾರ್ಥಿಬನ್ ಕಿನಾತ್ಕುಡು, ಕ್ಷೇತ್ರದ ಶಾಸಕ ವಿಘ್ನೇಶ್, ಕೊಯಮತ್ತೂರು ಉತ್ತರ ಕ್ಷೇತ್ರದ ಶಾಸಕ ಸಂಪತ್ ಕುಮಾರ್, ಅರ್ತಂಗಿ ಕ್ಷೇತ್ರದ ಶಾಸಕ ಮೊಹಮ್ಮದ್ ಪರ್ವೇಜ್, ಕಡಲೂರು ಕ್ಷೇತ್ರದ ಶಾಸಕ ರಾಜ್ ಕುಮಾರ್, ಆರ್ಕೆ ನಗರ ಶಾಸಕಿ ಮಾರಿಯಾ ವಿಲ್ಸನ್ಸ್, ಇರೋಡಾ ಪೂರ್ವ ಕ್ಷೇತ್ರದ ಶಾಸಕ ವಿಜಯ್ ಬಾಲಾಜಿ, ಶ್ರೀರಂಗಂ ಕ್ಷೇತ್ರದ ಶಾಸಕ ರಮೇಶ್, ಕುಂಭಕೋಣಂ ಕ್ಷೇತ್ರದಿಂದ ಶಾಸಕ ವಿನೋದ್ ರವಿ, ಲೋಕೇಶ್ ತಮಿಳೆನ್ಸ್, ರಾಸಿಪುರಂ ಕ್ಷೇತ್ರದ ಶಾಸಕರು, ತಾಂಬೂರಂ ಕ್ಷೇತ್ರದ ಶಾಸಕ ಗಿಲ್ಲಿ ಶರತ್, ತಿರುವದ್ದೇನ ಕ್ಷೇತ್ರದ ಶಾಸಕ ರಾಜೀವ್, ಕಾಂಚೀಪುರಂ ಕ್ಷೇತ್ರದ ಶಾಸಕ ರಂಜಿತ್ ಕುಮಾರ್, ವೇಲಾಚಾರಿ ಕ್ಷೇತ್ರ ಶಾಸಕ ಕುಮಾರ್, ಶ್ರೀನಾಥ್ ತೂತ್ಕುಡಿ ಕ್ಷೇತ್ರ ಶಾಸಕ ಅವಿನಾಶ್, ಕ್ಷೇತ್ರ ಶಾಸಕಿ ಕಮಿಲಿ, ಕುಮಾರಂಪಾಳ್ಯ ಕ್ಷೇತ್ರ ಶಾಸಕಿ ವಿಜಯಲಕ್ಷ್ಮಿ, ಅರಕುನಂ ಗಾಂಧಿರಾಜ್, ಒಟ್ಟಪಿದರಂ ಮದನ್ ರಾಜ್, ರಾಜಪಾಳ್ಯಂ ಜಗದೀಶ್ವರ, ಕಿಲಿಯೂರು ಕಾಂಗ್ರೆಸ್ ಶಾಸಕ ರಾಜೇಶ್ ಕುಮಾರ್, ಮೇಲೂರು ಕಾಂಗ್ರೆಸ್ ಶಾಸಕ ವಿಶ್ವನಾಥನ್, ಶ್ರೀ ಪೆರಂಬಂದೂರು ಶಾಸಕರು ದಕ್ಷಿಣ ರಾಜ್ಯ ಕಾಂಗ್ರೆಸ್ ಪಕ್ಷದಿಂದ 2 ಶಾಸಕರು ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ನಿರ್ದಿಷ್ಟವಾಗಿ ಹೇಳುವುದಾದರೆ ಪರಿಶಿಷ್ಟ ಜಾತಿ ಸಮುದಾಯದ 6 ಜನರು ಇಂದು ಟಿವಿಕೆ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದ 3 ಜನರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಹೆಚ್ಚುವರಿಯಾಗಿ ಆರ್ಕೆ ನಗರ ಶಾಸಕಿ ಮಾರಿಯಾ ವಿಲ್ಸನ್ ಮತ್ತು ವೇಲಾಚಾರಿ ಶಾಸಕ ಕುಮಾರ್ ಸಚಿವರಾಗಿ ಪ್ರಮಾಣ ಸ್ವೀಕರಿಸಿದರು.